ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ವೀಕ್ಷಕರೇ, ನಾನು ಬಿಳಿ ಕೂದಲ ಸಮಸ್ಯೆ ಇರೋರಿಗೆ ಈ ಥರವಾಗಿ ಕೂಡ ನಾವು ಮನೆಯಲ್ಲಿರುವಂಥದ್ದೇ ಯೂಸ್ ಮಾಡಿ ನ್ಯಾಚುರಲಾಗಿ ಕಲರ್ ಮಾಡ್ಬೋದು. ಯಾವುದೇ ಕೆಮಿಕಲ್ಗಳನ್ನು ಬಳಸದೇನೆ ನ್ಯಾಚುರಲಾಗಿ ಬಿಳಿ ಕೂದಲ ಸಮಸ್ಯೆಗೆ ನಿವಾರಣೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆ ಇದ್ದರೆ ನಾವು ಮನೆಯಲ್ಲಿ ಈರುಳ್ಳಿ ತಂದಿರ್ತೀವಿ, ಈರುಳ್ಳಿ ಸಪ್ಪೆ ತೆಗೆದು ಬಿಸಾಕ್ಬಿಡ್ತೀವಿ. ಕಸದಿಂದ ರಸ ಅಂತೀವಲ್ವ, ಅದೇ ಥರ ನೋಡಿ ಇದು ಕೂಡ. ಇವಾಗ ನಾನು ಈರುಳ್ಳಿ ಸಪ್ಪೆ ಹೀಗೆ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಸಾಕೋಕ್ಕೆ ಹೋಗಲ್ಲ. ಅದು ಒಂಥರ ಸ್ಟೋರ್ ಮಾಡಿ ಇಟ್ಕೊಂಡು ನನಗೆ ಯಾವಾಗ ಬೇಕಾವಾಗ ಈ ಥರವಾಗಿ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಈರುಳ್ಳಿ ಸಪ್ಪೆ ಬೆಳ್ಳುಳ್ಳಿ ಸಪ್ಪೆ ಯಾವತ್ತೂ ಕೂಡ ಜಾಸ್ತಿ ವೇಸ್ಟ್ ಮಾಡಲ್ಲ. ಅದು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಇವಾಗ ನಾನು ಈರುಳ್ಳಿ ಸಪ್ಪೆ ಚೆನ್ನಾಗಿ ಇವಾಗ ಕಬ್ಬಿಣದ ಬಾಣಲೆಯಲ್ಲಿ ಹಾಕಿ ಸಣ್ಣ ಉರಿ ಮೇಲೆ ಇಟ್ಕೊಂಡು, ಹೈ ಫ್ಲೇಮೆಲ್ಲ ಸಣ್ಣ ಉರಿ ಇಟ್ಕೊಂಡು ನಾವು ಹಾಗೆ ಹುರಿತಾ ಇರಬೇಕು. ಅದ್ರ ಜೊತೆಗೆ 1 ಸ್ಪೂನಷ್ಟು ಕಲಂಜಿ ಕಾಳು ಕೂಡ ಹಾಕ್ಕೋಬೇಕು. ಕಲಂಜಿ ಕಾಳು ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಇದು ಕೂಡ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲಾಗಿ ಕಲರ್ ಮಾಡುತ್ತೆ. ಇವಾಗ ನೋಡಿ, ಈರುಳ್ಳಿ ಸಪ್ಪೆ ಪೂರ್ತಿ ಕೆಂಪಗಾಗಬೇಕು. ನೋಡಿ ಸ್ನೇಹಿತರೆ, ಈರುಳ್ಳಿಯಲ್ಲಿ ಎಷ್ಟು ಶಕ್ತಿ ಇರುವಂಥದ್ದು ಹಾಗೆ ಈರುಳ್ಳಿ ಸಪ್ಪೆಯಲ್ಲೂ ಕೂಡ ಅಷ್ಟೇ ಶಕ್ತಿ ನೋಡಿ. ಅದಕ್ಕಾಗಿ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಅಲ್ಲಿ, ನಮಗೂ ಬಿಳಿ ಕೂದಲ ಸಮಸ್ಯೆ ಇದ್ದರೆ ನಾವು ಈ ಥರ ಕೂಡ ಕಲರ್ ರೆಡಿ ಮಾಡ್ಕೋಬೋದು. ನೀವು ವಾರದಲ್ಲಿ ಒಂದು ಸರ್ತಿ ಹಚ್ಚಿ ನೋಡಿ, ನಿಮಗೂ ಕೂಡ ರಿಸಲ್ಟ್ 100% ಸಿಕ್ಕೇ ಸಿಗುತ್ತೆ. ಯಾಕೆ ತಡ ಮಾಡೋದು? ಮತ್ತು ಹಾಗಾದರೆ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಈರುಳ್ಳಿ ಸಪ್ಪೆ ಹಾಗೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಈರುಳ್ಳಿ ಈ ಥರವಾಗಿ ನಾವು ಈರುಳ್ಳಿ ಸಪ್ಪೆ ಸ್ಟೋರ್ ಮಾಡಿ ಇಟ್ಕೊಂಡು ಯಾಕೆ ದುಡ್ಡು ಖರ್ಚು ಮಾಡೋದು? ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು ನೋಡಿ. ತುಂಬಾ ನ್ಯಾಚುರಲಾಗಿ ಕಲರ್ ಕೊಡುವಂಥದ್ದು. ಅದು ನೋಡಿ, ನಾವು ಈರುಳ್ಳಿ ಸಪ್ಪೆ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ತೀವಿ, ಆವಾಗ ನಮಗೆ ಬೇಕಾದಾಗ ಯೂಸ್ ಆಗುತ್ತೆ. ಇವಾಗ ಹಾಗೇ ಫ್ರೈ ಮಾಡ್ತಾನೆ ಇದ್ದಾಗ ಕಲರ್ ನೋಡಿ ಕಪ್ಪು ಕಲರ್ಗೆ ಬಂತು. ಇನ್ನೂ ಕೂಡ ಚೆನ್ನಾಗಿ ಹುರಿಬೇಕು. ಯಾಕಂದರೆ ಸ್ವಲ್ಪ ಈರುಳ್ಳಿ ಸಪ್ಪೆ ಕೈಯಲ್ಲಿ ಹಿಡಿದ್ರೆ ಚೂರು ಚೂರಾಗಿ ಪೌಡ್ರ್ ಆಗಬೇಕು. ಅಲ್ಲಿವರೆಗೂ ನಾವು ಹಾಗೇ ಹುರಿತಾನೆ ಇರಬೇಕು. ಆಮೇಲೆ ಏನಾಗುತ್ತೆ ಅಂದರೆ, ಹುರಿತಾ ಇರುವಾಗ ಈ ರೀತಿ ಹೊಗೆ ಬರುತ್ತಲ್ವ, ಎಲ್ಲನೂ ಕೂಡ ಚೆನ್ನಾಗಿ ಕಪ್ಪು ಆದಮೇಲೆ ಅದು ಹೊಗೆ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾನು ಹಾಗೆ ಫ್ರೈ ಮಾಡ್ತಾನೆ ಇದ್ದೀನಿ ನೋಡಿ. ಈ ಥರ ಏನಾದರೂ ನಾವು ಕೂಡ ಮನೆಯಲ್ಲಿ ಮಾಡಿ ಇಡ್ಬೋದು. ಹಾಗೆ ಮಕ್ಕಳಿಗೂ ಕೂಡ ಸಹಜವಾಗಿ ಬಿಳಿ ಕೂದಲ ಸಮಸ್ಯೆ ಇರುತ್ತೆ. ಹಾಗೆ ಏಜ್ ಆದವ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇರೋರು, ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಅವರು ಕೂಡ ಯೂಸ್ ಮಾಡೋದಕ್ಕೆ ಆಗದೇ ಇರುವಾಗ ನಾವು ಈ ಥರ ಇರುವಂಥ ಕಲರ್ ಅವರಿಗೂ ಕೂಡ ಬಳಸ್ಬೋದು. ಇವಾಗ ನೋಡಿ, ಎಲ್ಲರೂ ಕೂಡ ಕೆಮಿಕಲ್ ಇರುವಂಥದ್ದು ಮೆಹಂದಿಗಳು ಯೂಸ್ ಮಾಡೋಕ್ಕೆ ಬರಲ್ಲ. ಯಾರಿಗಿಷ್ಟ ಇಲ್ಲ. ಆವಾಗ ನಾವು ಈ ಥರ ಇರುವಂಥದ್ದು ಯೂಸ್ ಮಾಡ್ತಾ ಇರ್ಬೋದು ನೋಡಿ. ಎಲ್ಲನೂ ಕೂಡ ಈರುಳ್ಳಿ ಸಪ್ಪೆ ಹುರಿತಾ ಇರುವಾಗ ಎಷ್ಟಾಗ್ಬಿಡ್ತಂತ ಕ್ವಾಂಟಿಟಿ, ಹುರಿತಾ ಇದ್ದಾಗ ಸಾಕು ಪೂರ್ತಿ ಕಡಿಮೆ ಕ್ವಾಂಟಿಟಿ ಆಗ್ತಾ ಬರುತ್ತೆ. ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡು ನಾವು ಏನು ಮಾಡಬೇಕು ಅಂದರೆ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ತಣ್ಣಗಾಗಿರೋವಂಥದ್ದು ಇವಾಗ ಕೈಯಿಂದ ಸ್ವಲ್ಪ ಚೂರು ಚೂರಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಪೌಡ್ರ್ ಮಾಡ್ಕೋಬೋದು. ನಾನು ಅದರ ಅವಶ್ಯಕತೆ ಏನು ಬೀಳಲ್ಲ. ನನ್ನ ಕೈಯಿಂದನೇ ಸ್ವಲ್ಪ ಚೂರು ಚೂರಾಗಿ ಮಾಡಿದ್ದೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ, ಒಂದು ಕುಟ್ಟ ಕಲ್ಲು ತಗೊಳ್ತೀನಿ. ಕುಟ್ಟ ಕಲ್ಲು ತಗೊಂಡು ಅದೇ ಬಾಂಡೆಯಲ್ಲಿ ಕುಟ್ಕೊಂಡು ಬಿಡ್ತೀನಿ ನೋಡಿ. ಈ ಥರ ಸ್ವಲ್ಪ ಕೈಯಿಂದ ರಬ್ ಮಾಡ್ತಾ ಹೋದರೆ ಸಾಕು, ಅದು ಪೂರ್ತಿ ಫೈನಾಗಿ ಪೌಡ್ರ್ ರೆಡಿ ಆಗುತ್ತೆ. ನಾವು ಮಿಕ್ಸಿಯಲ್ಲಿ ಮಾಡಿ ಅದೆಲ್ಲ ಪೌಡ್ರ್ ಜಾಸ್ತಿ ಸಣ್ಣ ಏನಾಗಲ್ಲ. ಅದಕ್ಕೋಸ್ಕರ ಕೈಯಿಂದನೇ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು. ಮಿಕ್ಸಿಯಲ್ಲಿ ಹಾಕ್ತಿನೇ ಕೂಡ ಸಣ್ಣ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಹಾಗಾದರೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕಿ ನೋಡಿ ನೀವು ಕೂಡ. ಇವಾಗ ನೋಡಿ, ಪೂರ್ತಿ ಪೌಡ್ರ್ ಇದೇ ಥರವಾಗಿ ರಬ್ ಮಾಡ್ತಾ ಹೋದ್ರೇ ಸಾಕು, ಪೂರ್ತಿ ಚೆನ್ನಾಗಿ ಸಣ್ಣ ಆಗುತ್ತೆ. ಇದು ಕಲರ್ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ನಮ್ಮ ಬಿಳಿ ಕೂದಲಿಗಾಗಿ ನ್ಯಾಚುರಲ್ ರಿಸಲ್ಟ್ ಕೊಡುವಂಥ ಕಲರ್ ನೋಡಿ. ಇವಾಗ ಪೌಡ್ರ್ ರೆಡಿ ಆದಮೇಲೆ ನನಗೆ ಒಂದು ಜರಡಿ ತಗೊಂಡು ಜಲ್ಲಿಸ್ಕೊಳ್ತೀನಿ. ಸಣ್ಣದು ಟೀ ಕುಡಿಯುವಂಥದ್ದು, ಅದರಲ್ಲಿ ಜಲ್ಲಿಸ್ಕೊಂಡು ತೊಗೊಂಡ್ರೆ ಪೌಡ್ರ್ ಒಂದೇ ಥರವಾಗಿ ಸಣ್ಣಾಗಿ ಬರುವಂಥದ್ದು ನೋಡಿ. ಎಲ್ಲನೂ ಕೂಡ ಪೌಡ್ರ್ ಇದೇ ರೀತಿಯಾಗಿ ಜಲ್ಲಿಸ್ಕೊಂಡು ತಗೋಬೇಕು. ಕಾಣಿಸ್ತಾ ಇರ್ಬೋದಲ್ವ ನಿಮಗೂ ಕೂಡ. ಈ ಪೌಡ್ರನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಬೇಕಾದಾಗ ನೀವು ಕಲಿಸ್ಕೊಂಡು ಯೂಸ್ ಮಾಡ್ಬೋದು.
ಇವಾಗ ನಾನು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಲ್ವ, ಈ ಪೌಡ್ರಿಗೆ ಜೊತೆಗೆ ಯಾವ ರೀತಿ ಕಲಿಸ್ಕೊಂಡು ಮೆಹಂದಿ ಅಪ್ಲೈ ಮಾಡಬೇಕಂತ ಅದು ಕೂಡ ಹೇಳಿಕೊಡ್ತೀನಿ. ನನಗೆ ಇವಾಗ ಎಷ್ಟು ಬೇಕು ಅಷ್ಟೇ ಪೌಡ್ರ್ ಮಾಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಜಾಸ್ತಿ ಪೌಡ್ರ್ ರೆಡಿ ಮಾಡಿಕೊಂಡ್ರೆ ಅದು ಸ್ಟೋರ್ ಮಾಡ್ಬೋದು. ಇವಾಗ ನೋಡಿ ಒಂದು 2 ಸ್ಪೂನಷ್ಟು ಅದು ಪೌಡ್ರ್ ರೆಡಿಯಾಗಿರುವಂಥದ್ದು. ಅದಕ್ಕೆ ನಾನು ನೂಪುರ್ ಮೆಹಂದಿ ಹಾಕ್ತಾಯಿದ್ದೀನಿ. ಅದು ಕೂಡ ಸಮ ಪ್ರಮಾಣದಲ್ಲಿ ಹಾಕಿ, ಇಲ್ಲಾಂದರೆ 1 ಸ್ಪೂನಷ್ಟು ಹಾಕ್ಬೋದು. ಅದ್ರ ಜೊತೆಗೆ ಬೇಂಗ್ರಾಶ್ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು, ಆಮೇಲೆ ನೋಡಿ ಆ ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡೆ, ಅದು ನೀರಿನಿಂದ ಕಲಿಸ್ತಾನೇ ಇದ್ದೀನಿ. ಈ ಥರವಾಗಿ ಕಲಿಸ್ಕೊಂಡು ಒಂದು 1/2 ಅವರ್ ಬಿಟ್ಕೊಂಡು ನೀವು ಹಚ್ಚಿದರೆ ಸಾಕು. ಅದರಲ್ಲಿ ಮೆಹಂದಿ ಎಲ್ಲ ಕೂಡ ಮಿಕ್ಸ್ ಆಗುತ್ತಲ್ವ, ಅದು ಏನಾಗುತ್ತೆ ಅಂದರೆ ನೂಪುರ್ ಮೆಹಂದಿ ಅದ್ರ ಜೊತೆಗೆ ಕಲರ್ ತುಂಬಾ ಚೆನ್ನಾಗಿ ಕಲರ್ ಕೊಡುವಂಥದ್ದು. ನಾನಿವಾಗ ಮೆಹಂದಿ ಕಲಿಸ್ತಾನೇ ಇದ್ದೀನಿ ನೋಡಿ. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ನೀವು ಇದೇ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ತಲೆ ಕೂದಲು ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಹಾಗಾದರೆ ಈ ವೀಕ್ಷಕರೇ, ಈ ಥರವಾಗಿ ಮೆಹಂದಿ ಕಲಿಸಿ ಒಂದು 10 ರಿಂದ 15 ನಿಮಿಷ ಬಿಡಬೇಕಾಗತ್ತೆ ನೋಡಿ. ಯಾಕಂದರೆ ಆವಾಗಿಂದ ಅವಾಗೆ ಅದಕ್ಕೆ ಸ್ವಲ್ಪ ನೆನೆಯೋದಕ್ಕೆ ಬಿಟ್ವಿ ಅಂದರೆ ಚೆನ್ನಾಗಿ ಕಲರ್ ಬರುವಂಥದ್ದು. ಅದಕ್ಕೋಸ್ಕರ ನಾನು ಮೆಹಂದಿ ಏನು ಮಾಡ್ತೀನಿ ಅಂದರೆ ಒಂದು 15 ನಿಮಿಷ ಬಿಟ್ಬಿಡ್ತೀನಿ. 15 ನಿಮಿಷ ಬಿಟ್ಟ ಮೇಲೆ ನೋಡ್ತಾ ಇರ್ಬೋದು ಯಾವ ಥರವಾಗಿ ಮೆಹಂದಿ ರೆಡಿಯಾಗಿರುವಂಥದ್ದು. ನೋಡಿ, ಎಲ್ಲನೂ ಕೂಡ ಮೆಹಂದಿ ಎಷ್ಟು ಚೆನ್ನಾಗಿ ನೆಂದಾದ್ಮೇಲೆ ಈ ಥರ ಕಲರ್ ಬರುವಂಥದ್ದು. ಹಾಗಾದರೆ ನೀವು ಕೂಡ ಈ ಥರ ಇರುವಂಥದ್ದು ಹೇರ್ ಪ್ಯಾಕು ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು 1 ತಾಸು 2 ತಾಸು ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೇಕು. ಹಾಗಾದರೆ ಸ್ನೇಹಿತರೆ, ಈ ಥರವಾಗಿ ಹೇರ್ ಪ್ಯಾಕ್ ಕೂಡ ನೀವು ರೆಡಿ ಮಾಡಿ ನೋಡಿ. ಹಚ್ಕೊಂಡು ನೋಡಿದ ಮೇಲೆ ನಿಮಗೂ ಕೂಡ ಇಷ್ಟ ಆದಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.